वयातल्या या आजीला कुणाचाच आधार नाही। मुले बाळे नातवंडे नाहीत। पतीला गमावलेल्या या आजीने स्वतः कमवलेल्या पैशातून 2 गुंठे जागा घेतली। एका गुंठ्यामध्ये घर बांधले, पण या आजीला फसवून घर आणि जागेला स्वतःच्या नावावर करून आजीला बेघर करणाऱ्या या स्वार्थंद माणसाला योग्य ती शिक्षा व्हावी अशी ही वृद्ध शांता आजी पत्रकारांसमोर अश्रू ढाळून विनंती करत होती। या आजीने तिची करुण कहाणी पत्रकारांसमोर मांडली। गोविंद तळवार नावाच्या व्यक्तीने मला फसवून माझे घर काबीज केले आणि लाखो रुपयांची फसवणूक केली। काकती येथील किल्ला गल्लीतल्या एका गुंठ्याच्या जागेवर असलेल्या घराचा कर भरलेला नाही असे गोविंदने सांगितले। आजीने कर भरल्यानंतर त्या कागदपत्रांचा वापर करून तिला फसवले गेले। एका दिवसात काकती पंचायत अधिकाऱ्यांनी लाखो रुपयांचे मूल्य असलेले घर आणि 1 गुंठे मोकळी जागा फसवून नावावर करून घेतली। आता माझ्यासोबत कोणीही नाही, मी हुबळीच्या सिद्धारूढ मठामध्ये राहते असे आजीने सांगितले। पहिला ರೀ ನಾವು ಮನೆಯಾಗಿದ್ದು ರೀ ಹಾಂ ಟ್ಯಾಕ್ಸ್ ತುಂಬ್ತಾನಂತೇಳಿ ಗೋವಿಂದ ತಳವಾರ ನಾನು ಕಾಗದ ಪತ್ರ ಎಲ್ಲ ಇಸ್ಕೊಂಡ್ರಿ ಇಸ್ಕೊಂಡು ಆಟೋ ಹಾಕ್ಬೇಕು ಇಟ್ರು ಹಾಕ್ಬೇಕು ದಿಲ್ಲಿಗೆ ಹೋಗಿ ಹಾಕ್ಬೇಕು ಅಲ್ಲಿ ಹೋಗಿ ಹಾಕ್ಬೇಕು ಅಲ್ಲಿ ಖರೀದಿ ಮಾಡ್ಕೊಂಡಾರ ಇಲ್ಲಿ ಖರೀದಿ ಮಾಡ್ಕೊಂಡಾರ ಅಂತ ಹೇಳಿ ರೊಕ್ಕ ಇಸ್ಕೊಂಬಂದು ಸಾಲ ಮಾಡಿ ತಂದು ಕೊಟ್ಟಿನಿ ರೀ 5,60,000 ಕೊಟ್ಟಿನಿ। ಅದ್ರ ಮೇಲೆ ಯಾರು ಸಾಲ ಕೊಡಲಿಲ್ಲ ಬಿಟ್ಟಿನಿ ರೀ ನನ್ನ ಸಾಲಗಾರಿಗೆ ಅಂಜಿ ಅವರಿಗೆ ಅಂಜಿ ಕ್ಯಾಸ್ ನಾ ಬಿಟ್ಟು ಹೋದೇನಿ ರೀ। ಬಿಟ್ಟು ನಾ ಆ ಕಡೆ ಹೋದ ಕೂಡಲೇ ಈ ರಾಠೋಡ್ ಕೊಟ್ಟ ಅವನ ಕಡೆ 20 ಲಕ್ಷ ರೂಪಾಯಿ ರಾಠೋಡ್ ಕೊಟ್ಟು ಇಸ್ಕೊಂಡಿದ್ರಿ ರೊಕ್ಕ ಅವ ಕಾಗದ ಒರಿಜಿನಲ್ ಕಾಗದ ಅಲ್ಲಿ ಇಟ್ಟಿದ್ರಿ ಅವನಂತೆಕ್ಕೆ ಹಿಂದಿಂದ ಒಂದಿನ ನನಗೆ ಅವ್ನು ಹೇಳಿದ್ರಿ ರಾಠೋಡ್ ಹೇಳ ಅಮ್ಮ ನಮ್ಮ ಅಂತೆಕ್ದವ್ರಿ ಕಾಗದ ಪತ್ರ ದಿಲ್ಲಿಯಾಗಿಲ್ಲ ನಾನು ಅಂತೆಕ್ದಾವ ತಂದು ಸುಳ್ಳು ಮಾತಾಡಿದ್ರಿ ನನಗೆ ಅಣ್ಣ ಅವ್ಗೆ ರಿಕ್ ಹಾಕಿದ್ವಿ ರಿಕ್ ಹಾಕನ ಅವ್ರು ರಾಠೋಡ್ ನಾನು ಕಾಗದ ಪತ್ರ ನನಗೆ ಕೊಟ್ರಿ ಕೊಡೋಣ ಮತ್ತು ಇವ್ರು ಈಗ ಮನ್ಯಾಗ ಬಾಡಿಗೆ ಇಟ್ಟಿದ್ದಾರೆ 16 ವರ್ಷ ದಿನ ಆತ್ರಿ ನನಗೆ ₹1 ಬಾಡಿಗೆನೂ ಕೊಡೋರು ಮನೆ ಸನಿಯಕ್ಕೆ ಬರ್ಕೊಡೋರು ಪಂಚಾಯತಿ ಅವ್ರು ಅವ್ರ ಹೆಸರು ಮೇಲೆ ಮಾಡಿದಾರೆ ರೊಕ್ಕ ತಿಂದು ಪಂಚಾಯತಿ ಅವ್ರು ಉತ್ತಾರ ಬೇಡಕ್ಕೆ ಹೋದ್ರೆ ಉತ್ತಾರ ಕೊಡುವಾರ ನಾ ಇಲ್ಲ ಅವ್ರ ಹೆಸರು ಮೇಲೆ ಹೆಂಗೆ ಏರಿಸಿರಿ ಇವ್ರ ಒಂದ ದಿನದಾಗ ಏರಿಸಿದಾರೆ ರೀ ಇಂದು ಏರಿಸಿದಾರು ನಾಳೆ ಹರಿವತ್ತು ಉತ್ತಾರ ಬೇಡಕ್ಕೆ ಹೋಗಿದ್ದಾನೆ ನಾನು ಬೇದ ಕಳಿಸಿಬಿಟ್ರಿ ಎಲ್ಲರೂ ಪಂಚಾಯತಿ ಸನಿಯಕ್ಕೆ ಬರಬೇಡ್ನಿ ಅಂತಾರೆ ನನಗೆ 2 ಗುಂಟೆ ಜಾಗ ಐತ್ರಿ 1 ಗುಂಟೆದಾಗ ಮನೆ ಕಟ್ಟಿದ್ದೀನಿ ರೀ ಸಿಲಾಪಿಂದ ಮನೆ ಐತ್ರಿ 2 ಬೆಡ್ರೂಮ್ ಐತ್ರಿ ಒಂದು ಹಾಲ ಒಂದು ಕಿಚನ್ ಐತ್ರಿ 16 ವರ್ಷ ಆತ್ರಿ ಮನೆ ಬಿಟ್ಟನ ಮೊದಲು ಜಾಗ ತೊಗೊಂಡು ಕಟ್ಟಿದ್ದೇವ್ರಿ ನಾವು 90 ಲಕ್ಷಕ್ಕೆ ತೊಗೊಂಡಿದ್ದೀವ್ರಿ ಇಲ್ಲೇ ಅದಾರೆ ಅವರು 90,000 ರೀ 45,000 ಒಂದು ಗುಂಟ ತೊಗೊಂಡಿದ್ದೀವ್ರಿ ನಾವು ತೊಗೊಂಡು ಬಿಟ್ಟು 1 ವರ್ಷ ಮೇಲೆ ಮನೆ ಕಟ್ಟಿದನ್ ರೀ 2 ಗುಂಟೆ ಅದ ರೀ ಸಿದ್ದೇಶ್ವರ ಗುಡಿ ಅಂತ ಕಾಲಿ ಅಡಿಕೆ ಫ್ಯಾಕ್ಟ್ರಿ ಐತ್ರಿ ಅದ್ರ ಅಂತ್ಯಕ್ಕನ ಮ್ಯಾಲೆ ಐತ್ರಿ ಕಾಕ್ತಿರಿ ಹ್ಞೂ ರೀ ಪಂಚಾಯತಿ ಅವ್ರು ಒಟ್ಟು ಸನಿಯಕ್ಕೆ ಬರ್ಕೊಡುವಾರ ನನ್ನ ಅವ್ರು ತಿಂದಾರ ರೊಕ್ಕ ತಿಂದಾರ್ರಿ ಅವ್ರ ಹೆಸರು ಮೇಲೆ ಏರಿಸ್ಕೊಟ್ಟದಾರ್ರಿ ಒಂದ ದಿನದಾಗ ಅವ್ರ ಹೆಸರಲ್ಲಿ ಮಾಡಿಕೊಟ್ಟಾರ ಉತ್ತಾರ ಮರನೇ ದಿನ ನಾ ಕೇಳಕ್ಕೆ ಹೋಗಿದ್ದೀನಿ ರೀ ನಿನ್ನೆ ಅವ್ರ ಹೆಸರಲ್ಲಿ ಏರೈತಿ ನಿನ್ನ ಹೆಸರಲ್ಲಿ ಕೊಡಕ್ಕೆ ಬರಂಗಿಲ್ಲ ಅಂದ್ರೆ ಯಾಂಬಲ್ರಿ ಏನು ಮಾಡಿದಾರ ಅದು ನನಗೆ ಗೊತ್ತಿಲ್ಲ ರೀ ನಾನು ಒಟ್ಟು ಯಾತಕ್ಕೂ ಕರೆದೇ ಇಲ್ಲ ಅವ್ರ ನಾ ಯಾತಕ್ಕೂ ಹೋಗಿಲ್ಲ ನಾ ಎಲ್ಲೂ ಸಹ್ಯೂ ಮಾಡಿಲ್ಲ ಯಾರ ಸನಿಯಕ್ಕೂ ನಾನು ಹೋಗಿಲ್ಲ ನಾನು ಕರೆದಿಲ್ಲ ನನಗೆ ಅಂಜಿಕೆ ಹಾಕಿಬಿಡ ನಾನು ಅಂಜಿ ಹೋಗಿ ಮಠನ ತಿರ್ಗಾಡಿ ಹತ್ತದನ್ರಿ ನಾವು ಮನೆ ಬಿಟ್ರಿ 15-14 ವರ್ಷ ಮ್ಯಾಲೆ ಆತ್ರಿ ಹ್ಞೂ ಅಂಜಿಕೆ ಹಾಕಿರ ಬಿಟ್ಟು ಹೋಗಿದ್ದನ್ನು ಕೊಲ್ತಾನೆ ಅನ್ನಕತ್ರಿ ಅಣ್ಣನ ಬಿಟ್ಟು ಹೋಗಿಬಿಟ್ಟೇನಿ ರೀ ನಾನು ಹಿಂದೆ ಯಾರೂ ಇಲ್ಲ ನಾ ಹಿಂಗೆ ಭಿಕ್ಷಾ ಬೇಡ್ಕೊಂತ ರೈಲ್ವೆ ಸ್ಟೇಷನ್ದಾಗ ಹೋಗೋಣ ಹುಡುಗ ಸಿಕ್ಕಿದ್ರಿ ನನಗೆ ಆ ಹುಡುಗ ಎಲ್ಲ ಮಾಡಕತ್ತಲ್ರಿ ಈಗ ಏನ್ರಿ ಅದು ಯಾವಾಗ ಮಾಡ್ಕೊಂಡಾರ ಹೆಂಬಲ್ರಿ ನನಗೆ ಗೊತ್ತಿಲ್ಲ ರೀ ಅದು ನನಗೆ ಹಿಂದಿಂದ ಅಲ್ಲಿ ಪಂಚಾಯತ್ಯಾಗ ಉತ್ತಾರ ಬೇಡಕ್ಕೆ ಹೋಗೋಣ ಗೊತ್ತಾತ್ರಿ ನಂಗೆ ನಾ ರೀ ಇವು ಕಾಗದ ಪತ್ರ ಸಿಟ್ಟು ಬೆಳಕ್ಕೆ ಹೋಗೀನಿ ರೀ ಅಲ್ಲಿ ಅವ್ರ ಹೆಸರಲ್ಲಿ ಏರಿದ ಬೆಳಕ ಈಗ 13 ವರ್ಷದ ಹಿಂದ್ರಿ ಉತ್ತಾರ ಬೇಡಕ್ಕೆ ಹೋಗೀನಿ ರೀ ನಾ ತುಂಬಿದಾನಿಲ್ಲ ಟ್ಯಾಕ್ಸ್ ನೋಡ್ಬೇಕಂತ ಹೇಳಿ ಹಿಂದ ಅವನ ಹೆಸರಲ್ಲೇ ಹೆಚ್ಚಿದಾರು ನಾಳೆ ಹರಿವತ್ತು ನಾ ಬೇಡಕ್ಕೆ ಹೋಗಿದ್ದೀನಿ ರೀ ನಿನ್ನೆ ಅವ್ರ ಹೆಸರಲ್ಲಾಗೈತಿ ನಿಂಗೆ ಕೊಡುವುದು ನಾವು ಉತ್ತಾರ ಹೋಗಿ ನಡಿ ಅಂದ್ರೆ ನಂಗೆ ಎಲ್ಲ ರೊಕ್ಕ ತಿಂದಾರ್ರಿ ಅವ್ರ ನಾ ಎಲ್ಲಿ ಕೊಡಲಿ ನೀನು ಕೊಡಿ 2 ಲಕ್ಷ ರೂಪಾಯಿ ನೀನು ಉತ್ತಾರ ಕೊಡ್ತೇವೆ ಅಂದರು ನಾ ಎಲ್ಲಿ 2 ಲಕ್ಷ ತಂದು ಕೊಟ್ಟಿನಿ ಅವ್ರಿಗೆ ಯಾರ್ರೀ ಯಾರ್ರೀ ರಾಠೋಡ್ ನಮಗೇನು ಪರಿಚಯ ಇಲ್ರಿ ಅವ್ರ ಅವಾಗ ಚೆಕ್ ಕೊಟ್ಟ ಅವ್ಗೆ ಪರಿಚಯ ರೀ ಅವ ಕೊಟ್ಟಿದ್ದ ಅವ ಕಾಗದ ಅವ್ ಕೊಟ್ಟು ಇಸ್ಕೊಂಡಿದ್ರಿ ಅವ ಹಾಂ ನಾವು ರಿಕ್ ಹಾಕಾನ ರೀ ನಮ್ಮ ಕಡೆ ಅದಾವಂತ ವಕೀಲ್ ಅಂತ ಹೇಳ್ತಿದ್ದೀವಿ ನಮಗೆ ಇವು ಚೆಕ್ ಕೊಟ್ಟವ ಗೋವಿಂದ್ರಿ ತಳವಾರ
ನಮಗೇನಾಗಬೇಕಪ್ಪ, ನನಗೆ ಮಾಡಿ ಕೊಡ್ತೀನಿ ನಿಂದು ಅಂಥೇಳಿ, ಟ್ಯಾಕ್ಸ್ ತುಂಬಿ ಬಾರಪ್ಪ, ನನಗೆ ಗೊತ್ತಾಗೋದಿಲ್ಲ ಅಂಥೇಳಿ ಅವ್ನ ಕೈಯಾಗ ಕೊಡೋಣ, ಖರೀದಿ ಕಾಗದಾನು ಕೊಡು, ಎಲ್ಲ ಬೇಡ್ತಾರೆ ಅಲ್ಲಿ ತುಂಬಾಕ್ಬೇಕಂಥೇಳಿ ನನಗೆ ಹಿಂಗೆ ಮಾಡಿ ಇಸ್ಕೊಂಡು 16 ವರ್ಷ ನಾನು ಎಡ್ತಾಕಿದನ. ಮನೆಗೆ ಹೋಗೋಣ ಕವ ಮೈ ಮೇಲೆ ಬರೋದು, ಬಡಿಯಕ್ಕೆ ಬಂದವ್ರಿಗೆ ಎಲ್ಲರೂ ಮಕ್ಕಳ ಹೆಂಡತಿ ಅವ. ನನಗೆ ಅಟ್ಟಿಟ್ಟ ಕಾಡಿಲ್ರಿಪ್ಪ, ನನ್ನ ಅಟ್ಟಿಟ್ಟ ನನ್ನ ಕನಸು ಮಾಡಿಲ್ಲ. ಏನ್ರಿ ಈಗ 2 ಲಕ್ಷ ರೂಪಾಯಿ ಕೊಡ, ಅಲ್ಲಿ ಜಿಲ್ಲೆಯಾಗ ನಿನ್ನ ಕಾಗದ ಅದಾವ, ಕಾಗದ ಹೋಗಿ ತೊಗೊಂಬರ್ತಾನೆ. ಇವ್ನು ತಗೋ, ಮತ್ತು ಈಗ ಇಸದ್ ಕೊಡಿ ಯಾರಂತ ಕರೆ, ನಾಳೆಗೆ ನೀನು ಬಂದು ಚೆಕ್ ಮುರಿಸ್ಕೊಡ್ತಾನ ಅಂತ ಅನ್ನ. ಬೇರೆದವ್ರಂತ 2 ಲಕ್ಷ ರೂಪಾಯಿ ಅಲ್ಲೇ ಇಸದ ಅವ್ರಿಗೆ ಚೆಕ್ ತೋರಿಸಿ, ನಾ ಅವ್ರಿಗೂ ತೋರಿಸ್ಬೇಡ ನಿನ್ನ ಚೆಕ್ ಇಟ್ಕೊ, ಹರಿವತ್ತು ಬಂದು ರೊಕ್ಕ ತೆಗೆಸ್ಕೊಡ್ತಾನೆ ಅಂದ ಅವ್ನು ಗೈಪ. ಹಾಂ, ಅವು ಹೋದ್ರಿ ಪೊಲೀಸ್ ಸ್ಟೇಷನ್ಗೆ ಹೋಗಿನ್ರಿ 4 ಸಲ. ಅವ್ರೇನು ಹ್ಞೂ ಅಂದರು, ಮಾಡ್ತಾ ಹೋಗಮ್ಮ ಅಂದರು, ಗಪ್ಪ ಅಂದ್ರಿ. 4 ಸಲ ಹೋಗಿ ಎಡ್ತಾಕಿ ಸಾಕಾಗಿಬಿಟ್ಟೇನ್ರಿ. ಎಲ್ಲಿಯೂ ಯಾರೂ ನನಗೆ ಇದನ್ನು ಮಾಡಕ್ಕೆ ತಯಾರಿಲ್ಲ. ಎಲ್ಲ ಅವ್ರಂತ ರೊಕ್ಕ ಕೊಟ್ಟು ಎಲ್ಲ ಮಾಡ್ಕೊಂಡಾರ್ರಿ ಜಾಗ ಅವ್ರ. ಮತ್ತು ನಾ ಎಲ್ಲಿಯೂ ಕೊಡ್ಲೇಪ್ಪ ರೊಕ್ಕ, ಇಟ್ಟ ಸಾಲ ತೆಗೆದು ಕೊಡ್ಬೇಕು ರಗಡಾಗಿತ್ತು ನನಗೆ. ಏನ್ರಿ ನಾವು ಒಬ್ಬಕ್ಕೇನ ರೀ, ಯಾರು ಇಲ್ರಿ ನನಗೆ, ಯಾರು ಇಲ್ರಿ. ನಾವು ಇಬ್ಬರೇ ಇದ್ದೀವ್ರಿ, ಗಂಡ ಐತಿ. ಅವ್ರು ಹಾರ್ಟ್ ಅಟ್ಯಾಕ್ ಆಗಿ ಸತ್ತರ್ರಿ. ಸಾಯನ ಅಂದ್ರೆ ನನಗೆ ಇನ್ನು ಮನೆ ಒಂದು 2-3 ತಿಂಗಳಿಗೆ ಅಂದ್ರೆ ಹಿಂಗೆ ಹತ್ತಿ ಬಿಟ್ರಿ ನೋಡಿ ಎಲ್ಲರೂ. ನನ್ನ ಹೆಸರು ಮೇಲೆ ಅಟ್ಟ ಐತ್ರಿ ಜಾಗ. ಏನ್ರಿ ನಮ್ಮ ಮನೆ ಬೇಕಯ್ಯಪ್ಪ ನನಗೆ, ನನ್ನ ಮನೆ ನನಗೆ ಇಸದ್ ಕೊಡ್ರಿ. ಅದಕ್ಕೆ ಮೇಡಮನ ಕಡೆ ಹೋಗಿನ್ರಿ. ನಮ್ಮ ಹೆಸರು ರೀ शांता आनंद जोरली. गोविंदने 6 लाखांचा चेक दिला, परंतु त्यात पैसेच नव्हते. त्याने मला रस्त्यावर आणले, मला माझे घर परत मिळावे अशी विनंती आजीने पत्रकारांसमोर अश्रू ढाळून केली आहे. विनोद कोलकार, KMM मराठी, बेळगाव.